ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಟೆಸ್ಟ್ ಟೈಲರ್ ಸ್ವಾಗತ ಸುಸ್ವಾಗತ. ಇದು ಪೇಪರ್ ಕಟ್ಟಿಂಗ್ ಆಗಿತ್ತು, ಕಟೋರಿ ಬ್ಲೌಸ್ದು. ಪೇಪರ್ನೆಲ್ಲನೂ ಮೆಜರ್ಮೆಂಟಿಗೆ ಏನು ಬೇಕೋ ಹಾಗೆ ಬಟ್ಟೆ ಮೇಲೆ ಹಾಕ್ಕೋಬೇಕು. ಕರೆಕ್ಟಾಗಿ ಸ್ವಲ್ಪ ಮಾರ್ಕ್ ಮಾಡ್ಕೋಬೋದು. ಮಾರ್ಕಿಂಗು 2 ಲೈನು ಒಳಗೆ ತೊಗೋಬೋದು. ಪೇಪರ್ ಕಿತ್ರ ಸ್ವಲ್ಪ ಹೆಚ್ಚಿಗೆ ಮಾರ್ಕ ಹಾಕ್ಕೋಬೇಕು. ಇದಕ್ಕೆ 2 ಗೆರೆ ಇದು ಹಿಂಭಾಗದಷ್ಟೇ. ಈ ಕಟೋರಿ ಸೇಪಿಗೆ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಇದು ಬಾಡಿ ಮೆಜರ್ಮೆಂಟ್ ಕರೆಕ್ಟಾಗಿ ಇರಲಿ. ಇದಷ್ಟೇ ಫ್ರಂಟ್ ಭಾಗ. ಇದೇ 1-2 ಗೆರೆ, ಅಂದರೆ ಈ ಕಡೆನೂ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿಂದ 2 ಗೆರೆ ಜಾಸ್ತಿ ತಗೋಬೇಕು. ಪೇಪರ್ ಬಿಟ್ಟು 2 ಗೆರೆ ಅಷ್ಟೇ. ಈ ಥರ 1/2 ಇಂಚ್ ಅಂದ್ರೆ ಭಾಳ ಆಗುತ್ತೆ. ಹಾಗಾಗಿ ಅಂದರೆ ಈ ಸೈಡು ಬಿಟ್ಟೀನಿ, ಸ್ಟಿಚಿಂಗ್ ಒಳಗೆ ಹೋಗುತ್ತಾ ಅಂತ. ಪೇಪರ್ ಕಿತ್ರ ಎಕ್ಸ್ಟ್ರಾ ಮಾರ್ಜಿಂಗ್ ಹಾಕ್ಕೊಳ್ಳೇಬೇಕಿದು. ಈ ಥರ ಬಗಲಿನ ಸೇಪು ರೌಂಡ್ ಹಾಕ್ಕೋಬೇಕು. ಇಲ್ಲಿ ಕೆಳಗೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಇದು ಅಟ್ಯಾಚ್ ಮಾಡಿ ಕಟ್ ಮಾಡ್ಕೋಬೋದು ಕೆಳಗಡೆ. ಬಟ್ ಇದಂತ್ರ ಕರೆಕ್ಟಾಗಿ ತೊಗೊಳ್ಳೇಬೇಕು. ಈ ಸೈಡು ಎಕ್ಸ್ಟ್ರಾ ಇಲ್ಲಿ ಮಾತ್ರ 1/2 ಇಂಚ್ ತೊಗೊಳ್ಳೇಬೇಕು. ಅಂದರೆ ಟಕ್ಸ್ ಸೇಪ್ ತೊಗೊಂಡಿವೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 1/2 ಇಂಚು ಕಡಿಮೆ ತೊಗೋಣ, ಅಂದರೆ ಈ ಕಡೆ ತೊಗೊಂಡಿವಿ. ಈಗ ಈ ಥರ ಮಾರ್ಕ್ ಹಾಕ್ಕೋಬೇಕು. ಬಟ್ ಇಲ್ಲೇನು 1 ಇಂಚಿದ್ದು 1/4 ಇಂಚು ಅಥವಾ 1 ಇಂಚು ಬಟ್ಟೆ ತೊಗೋಬೇಕು. ಇಲ್ಲಿ ಚೂರು ಮೇಲೆ ತೊಗೋತಾನೆ, ಅಂದರೆ ಇಲ್ಲಿಂದ ಸ್ಲೀವಿಗೆ ಬಟ್ಟೆ ಸಾಲಲ್ಲ. ಮೇಲೆ ಸರಿಸ್ತೀನಿ ಪೇಪರು. ಇಲ್ಲಿಂದ 1 ಇಂಚು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ 1/2 ಇಂಚಿದು ಸ್ವಲ್ಪ ಮೇಲೆ ಬಂದಿವಲ್ಲ, ಹಾಗಾಗಿ ಇದನ್ನು ರೌಂಡ್ ಶೇಪ್ ತೊಗೊಂಡು ಇದನ್ನು ಮೇಲ್ಕೆ ಇದನ್ನು ಮಾಡ್ಕೊಂಡು ಈ ಥರ ಮಾರ್ಕ್ ಹಾಕ್ಕೋಬೇಕು. ಇದು ಬ್ಯಾಕ್ ಸೈಡು, ಇದು ಕ್ರಾಸ್ ಪಟ್ಟಿದು. ಇದು ಇಲ್ಲಿದ್ದಿದ್ದು ಸ್ಲೀವ್ ಪೂರ್ತಿ ಸ್ಲೀವ್.
ಇದು ತೋಳದ್ದು, ಇಲ್ಲಿದೆ ತೋಳು ಸೀಸರ್ ಇಟ್ಟಿದ್ದು. ಇದು ಕಟೋರಿ ಸೇಪು ಫ್ರಂಟು, ಇದು ಬ್ಯಾಕ್ ಸೈಡು ಕ್ರಾಸ್ ಪಟ್ಟಿ. ಇವಾಗ ಬ್ಯಾಕ್ ಸೈಡು ಕಟ್ ಮಾಡ್ಕೋಣ. ಬ್ಯಾಕ್ ಸೈಡ್ ಬಂದು ಕೊರಳಿನಿಂದ ಮೇಲೆ ಬಟ್ಟೆ ಸ್ವಲ್ಪ ಸೈಡ್ ಆಗಿತ್ತು, ಚಕ್ಕೊಂಡೆ. ಇದು ಬ್ಯಾಕ್ ಸೈಡ್ ರೌಂಡ್ ಕೊಳ್ಳು. ಬ್ಯಾಕ್ ಸೈಡ್ ಕಟ್ ಆಯಿತು. ಕ್ರಾಸ್ ಪಟ್ಟಿ ಎಲ್ಲ ಕಟ್ ಮಾಡ್ಕೊಂಡೇನೆ. ಬಟ್ಟೆ ಇದು ಹೇಗಿದೆ ಅಂದರೆ ಕೈಯಲ್ಲಿ ನೋಡಲಿಕ್ಕೆ ಶೈನಿಂಗು ಚೆನ್ನಾಗಿದೆ, ಬಟ್ ಸೀಸರ್ಗೆ ಎಳಿ ದಾರ ಸಿಕ್ಕೊಳ್ಳುತ್ತೆ, ಅದಕ್ಕೆ ಸ್ಲೋ ಆಯಿತು. ಇದು ಬಂದು ಬ್ಯಾಕ್ ಸೈಡು ಈ ಥರ. ಬ್ಯಾಕ್ ಸೈಡ್ದು ಇದು ಫ್ರಂಟು. ಕುಂಚಳತ್ತ ಇದು ಬಟ್ಟೆ ಇಲ್ಲೇ ಥ್ರೆಡ್ ಸೀಸರ್ಗೆ ಎಳಿ ಸಿಕ್ಕೊಳತ್ತ, ಹಾಗಾಗಿ ಸ್ಲೋಮ್ಗೆ ನೋಡ್ಕೊಂಡು ಕಟ್ ಮಾಡೀನಿ. ಇದೊಂದು ಫ್ರಂಟು, ಇದೊಂದು ಕಗ್ಲಿಂಗ್ ಸೇಪ್ದು. ಇದು ಕಟ್ಟೋರಿ ಈ ಥರ ಬರುತ್ತೆ. ಇದನ್ನು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಟಕ್ಸ್ ಹಾಕ್ಕೋಬೇಕು. ಇದು ಫ್ರಂಟ್ ಭಾಗ ಕ್ರಾಸ್ ಪಟ್ಟಿ. ಇದು ಬ್ಯಾಕ್ ಸೈಡದು ಹೆಡ್ ಟಕ್ಸ್ ತೆಗೆದಿಟ್ಕೋಬೋದು. ಯಾಕಂದರೆ ನೆಕ್ಸ್ಟ್ ಟೈಮು ಚೆನ್ನಾಗಾಗಿದೆ ಅಂದರೆ ಕಟ್ಟೋರಿನ ಹೊಲಿಸ್ಕೋತೀನಿ ಅಂದಾರ, ಹಾಗಾಗಿ ಒಂದು ಕಾದು ಇಟ್ಕೋತೀನಿ. ಇದು ಬಂದು ಸ್ಲೀವ್. ಇದು ಸ್ಲೀವು ಈ ಥರ ಇದೆ. ಇಷ್ಟನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ತೀನಿ ಈ ಥರ. ಅಂದರೆ ಸಾದಾ ಹೊಲಿಸ್ಕೊಂಡು ಹೋಗಿದ್ದಾರೆ, ನೀಟಾಗಿದೆ ಅಂತೇಳಿ ಮತ್ತೆ ಇದು ಮಾಡಿದ್ರು. ಮೊನ್ನೆ ಕಟ್ಟೋರಿ ಒಬ್ಬರು ಬೇರೆದವ್ರಿಗೆಲ್ಲ ಕೊಟ್ಟು ಚೆನ್ನಾಗಿದೆ ಅಲ್ರಿ ಅಂತಂದ್ರೆ ಚೆನ್ನಾಗಿ ಬರತ್ರಿ ಅದು ನಾನು. ಇದು ಸ್ಲೀವ್ ಈ ಥರ. ಲೈನಿಂಗ್ ಬಟ್ಟೆ ಸ್ವಲ್ಪ ಕಡಿಮೆ ಬಿದ್ದಿದೆ, ಇದು ಕೆಳಗೆ ಹಚ್ಕೋಬೋದು. ಓಕೆ ಫ್ರೆಂಡ್ಸ್, ಬ್ಯಾಕ್ ಸೈಡು ಫ್ರಂಟು ಕಟ್ಟೋರಿ ಕ್ರಾಸ್ ಬೆಲ್ಟು. ಇದು ಸ್ಲೀವಿಗೆ ಕಡಿಮೆ ಬಿದ್ದಾಗ ಇದು ಸೈಡ್ ಹಚ್ಕೊಳ್ಳಿಕ್ಕೆ. ಇದು ಕಾಜಾಪಟ್ಟಿ ಬಟ್ ಇದು ಬಟ್ಟೆ ಥ್ರೆಡ್ ಹೇಳೋದಕ್ಕೆ ಬಟನ್ ಪಟ್ಟಿ ಇದನ್ನೇನು ಹಚ್ಚಲ್ಲ, ಜರಿತಾ ಇದೆ ಬಟ್ಟೆ, ಇದಾಗಲ್ಲ ಅಂದರೆ ದಾರ ಎಳ್ಳತ್ತ ಇದೆ ಕುಂಚ, ಹಾಗಾಗಿ ಅದನ್ನು ಹಚ್ಚಲ್ಲ, ಇದನ್ನೇ ಹಚ್ತಾನೆ. ಬಟನ್ ಪಟ್ಟಿಗೆ ಇದನ್ನೇ ಮಾಡ್ತೀನಿ ಈ ಥರ. ಇದನ್ನು ಸ್ಲೀವಿಗೆ ಹಚ್ಕೊಂಡು ಮಿಕ್ಕಿದ್ದು ಸ್ಲೀವಿಗೂ ಬೇಕಲ್ಲ, ಹಾಗಾಗಿ ಹಚ್ಕೊಂಡಿಂದ ಆಮೇಲೆ ಇದು ತೊಗೋತೀನಿ. ಸ್ಲೀವಿಗೇನು ಭಾಳ ಹತ್ತಲ್ಲ, ಬಟ್ ಇಷ್ಟು ಬೇಕು ನೋಡೋಣ, ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಿದ್ದರಿಂದ ಇದು ಮಾಡ್ತೀನಿ. ಓಕೆ ಫ್ರೆಂಡ್, ವಿಡಿಯೋ ನೋಡಿ ಲೈಕ್ ಮಾಡಿ, ಹೇಗಾಗಿದೆ ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸಿ. ಕಾಮೆಂಟ್ ಮಾಡಿ ಪರವಾಗಿಲ್ಲ.
ಮಿಸ್ ಆಗಬಾರ್ದು ಅನ್ನೋಕ್ಕೆ ಚೌಕಾಗಿ ಎತ್ತಿಡಬೇಕು. ಇಷ್ಟೇ. ಈ ಥರ ಕಟ್ಟಿಟ್ಕೋಬೇಕು. ಹೊಸಬಿದ್ದಲ್ಲಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡಿ, ವಿಡಿಯೋ ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್.